Hey all, welcome back to the next session of social science, and this is your last session from unit 7. So as we know, we discussed so many concepts from unit 7. We discussed about Buddhism and Ashoka's inscription, economic system of Mauryan period, and as well as social system. In today's session, we are with the last concept from this lesson. So, in today's class, we are going to learn the next concept. Those are administrative system, art and architecture, and as well as we are going to learn the next important dynasty, that is the Kushanas. These are all the concepts we are going to learn in today's session. Let's start our class with the administrative system. How was there during Mauryan period? How the Mauryan dynasty had ruled in Pataliputra? Yes, here Mauryan Empire had a centralized administration system. It means king was head of the administration system. King was head of the administration. It means the centralized administration system was there during Mauryan period, and the power was concentrated. It means concerned in the hands of the king. Each and everything power was handed by the king. ಪ್ರತಿಯೊಂದು ಅಧಿಕಾರಗಳು ಯಾರ ಒಂದು ಇದರಲ್ಲಿರುತ್ತೆ, ಕೈಯಲ್ಲಿ, ರಾಜನ ಒಂದು ಕೈಯಲ್ಲಿರುತ್ತೆ. And huge number of officials unseen before were appointed to run the administration. There was strong network connection was there. It means ಗೂಢಾಚಾರ ಪದ್ಧತಿ ಕೂಡ ಆ ಟೈಮಲ್ಲಿ ಇತ್ತು ಅಂತ ಹೇಳಿದೆ. ಗೂಢಾಚಾರ ಇನ್ ದ ಸೆನ್ಸ್ ವಿ ಆರ್ ಸೇಯಿಂಗ್ ಹಿಯರ್, ಏನಾದರೂ ಸೀಕ್ರೆಟ್ ಏನಾದರೂ ಮಾಡ್ತಾ ಇತ್ತಂತಂದರೆ ಅವರನ್ನು ಫಾಲೋ ಮಾಡೋದು ಗೂಢಾಚಾರ ಪದ್ಧತಿ ಅಂತ ಹೇಳ್ತೀವಿ. ಆ್ಯಂಡ್ ಮಿನಿಸ್ಟರ್, ಪ್ರೀಸ್ಟ್, ಪ್ರಿನ್ಸ್ ಆ್ಯಂಡ್ ಜನರಲ್ಸ್ ವರ್ ದ ಹೈಯರ್ ಸಬಾರ್ಡಿನೇಟ್ ಆಫ್ ದ ಕಿಂಗ್. ರಾಜನಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಪ್ರಧಾನಮಂತ್ರಿಗಳಿರ್ತಾರೆ, ಪುರೋಹಿತರು ಇರ್ತಾರೆ, ಆ್ಯಂಡ್ ಪ್ರಿನ್ಸ್ ಯುವ ರಾಜಕುಮಾರ ಇರ್ತಾರೆ, ಆ್ಯಂಡ್ ಅದರ್ಸ್ ಡಿಪಾರ್ಟ್ಮೆಂಟ್ ವರ್ ದೇ ಟು ದ ಹೆಲ್ಪ್ ಫಾರ್ ಕಿಂಗ್. ದ ಎಂಪೈರ್ ವಾಸ್ ಡಿವೈಡೆಡ್ ಇನ್ ಟು ಪ್ರೊವಿನ್ಸ್. ದೀಸ್ ವರ್ ರೂಲ್ಡ್ ಬೈ ದ ಐದರ್ ಪ್ರಿನ್ಸಸ್ ಆರ್ ರಿಲೇಟಿವ್ಸ್ ಆಫ್ ದ ಕಿಂಗ್ ಫ್ಯಾಮಿಲಿ. ರಾಜ ಏನು ಮಾಡ್ತಾರೆ ಅಂದರೆ ತನ್ನ ಒಂದು ಪ್ರಾಂತ್ಯಗಳನ್ನ ಡಿವೈಡ್ ಮಾಡ್ತಾರೆ. ಆ ಒಂದು ಪ್ರಾಂತ್ಯಗಳಲ್ಲಿ ಯಾರು ರೂಲ್ ಮಾಡ್ತಾರೆ ಅಂತಂದರೆ ಪ್ರಿನ್ಸಸ್, ಯುವ ರಾಜಕುಮಾರ ಅದು ಮಾಡ್ಬೋದು, ಇಲ್ಲ ಸಂಬಂಧಿಕರು ಮಾಡ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ದ ಪ್ರಾಮಿನೆಂಟ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್ ಆಫ್ ದ ಮೌರ್ಯನ್ ಪೀರಿಯಡ್, ದೋಸ್ ಆರ್ ತಕ್ಷಶಿಲಾ, ಉಜ್ಜಯಿನಿ, ಸುವರ್ಣಗಿರಿ ಆ್ಯಂಡ್ ಅದರ್ ರೀಜನಲ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್. ಆ್ಯಂಡ್ ಜಸ್ಟಿಸ್ ಆಫೀಸರ್ ಕಾಲ್ Rujuka. Rujuka, official person, that his department to maintain justice officer. ನ್ಯಾಯಾಂಗ ವಿಭಾಗದ ಅಧಿಕಾರಿಯನ್ನು ರುಜುಕ ಅಂತ ಕರೀತಾರೆ. ಆ್ಯಂಡ್ ಇನ್ಫಾರ್ಮೇಷನ್ ರೆಕಾರ್ಡಿಂಗ್ ಆಫೀಸರ್ ವಿ ಕಾಲ್ ಯುಕ್ತ. ಯುಕ್ತ ವಾಸ್ ಆನ್ ಇನ್ಫಾರ್ಮೇಷನ್ ರೆಕಾರ್ಡಿಂಗ್ ಆಫೀಸರ್ ಆ್ಯಂಡ್ ಅದರ್ ವರ್ ದೇರ್. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಪಾಟಲಿಪುತ್ರ ವಾಸ್ ಡನ್ ಬೈ ದ ಗ್ರೂಪ್. 6 committees ಕನ್ಸಿಸ್ಟ್ ಆಫ್ 30 ಅಫಿಷಿಯಲ್ಸ್. ಪಾಟಲಿಪುತ್ರದಲ್ಲಿ ಅಂತಂದರೆ ಇಲ್ಲಿ ಒಂದು 6 ಕಮಿಟಿ ಇರ್ತವೆ. ದ ಗ್ರೂಪ್ ಆಫ್ 6 committees, ಇನ್ ದ್ಯಾಟ್ 30 ಅಫಿಷಿಯಲ್ಸ್ ವರ್ ದೇರ್. ಸೊ ದಿಸ್ ಈಸ್ ಅಬೌಟ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ಮೌರ್ಯ ಪೀರಿಯಡ್. ಆ್ಯಂಡ್ ದ ನೆಕ್ಸ್ಟ್ ಮೂವ್ ಆನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಸೊ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಮೌರ್ಯಾಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇಸ್ ಗ್ರೇಟ್ ಸಿಗ್ನಿಫಿಕೆನ್ಸ್ ಇನ್ ಏನ್ಷಂಟ್ ಪೀರಿಯಡ್. Even that art and architecture also had mentioned Megasthenes' work, that is Indicum. It means Megasthenes had recorded art and architecture of Maurya period in Indica work. So the Maurya's palace in Pataliputra, Maurya Aramanegala Pataliputra Lidu, and the moreover they had given more concentrated to construct stupas were built, and as well as pillars. ಅವ್ರು ಬಹಳಷ್ಟು ಸ್ಪೆಷಲಿ ಅಶೋಕ ಪೀರಿಯಡ್, ಅಶೋಕನ ಒಂದು ಅವಧಿಯಲ್ಲಿ ನಾವಿಲ್ಲಿ ಸ್ತೂಪಾಸ್ಗಳು ನೋಡ್ತಾ ಹೋಗ್ತೀವಿ ನಾವಿಲ್ಲಿ. ಬಿಕಾಸ್ ಡ್ಯೂರಿಂಗ್ ದ ಅಶೋಕ ಪೀರಿಯಡ್, ಬಿಕಾಸ್ ಸ್ತೂಪಾಸ್ ಇಟ್ ಈಸ್ ಒನ್ ಆಫ್ ದ ಸೆಂಟರ್ ಫಾರ್ ಬುದ್ಧಿಸ್ಟ್, ಬೌದ್ಧ ಧರ್ಮದ ಒಂದು ಕೇಂದ್ರ ಅಂತ ಹೇಳ್ತೀವಿ, ಧಾರ್ಮಿಕ ಸ್ಥಳ ಅಂತ ಹೇಳ್ತೀವಿ. ಹಾಗಾಗಿ ಅಶೋಕ ಹ್ಯಾಡ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ಕನ್ಸ್ಟ್ರಕ್ಷನ್ ಸ್ತೂಪಾಸ್ ಆ್ಯಂಡ್ ಪಿಲ್ಲರ್ಸ್.
Among all the stupas that are found, the stupa of Sanchi is the biggest. ಭಾರತದಲ್ಲಿ ಕಂಡುಬರುವಂಥ ಸ್ತೂಪದಲ್ಲಿ ಸಾಂಚಿ ಸ್ತೂಪ is the biggest stupa in India. So around 30 pillars have been found and all of them are polished and made smooth, and 4 ಕೋಟೆಗಳು ಕೂಡ ನೋಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಆ್ಯಂಡ್ ದ ನೆಕ್ಸ್ಟ್ ಮೂವ್ ಆನ್, ಅನದರ್ ಡೈನೆಸ್ಟಿ was ruled in India that we call the Kushana dynasty. Here, as we discussed in the first video, when Chandragupta Maurya came to power in ancient period in Pataliputra, at that time, northwestern part of India was under Greek. It means Alexander representative was ruled in northwestern part of area, northwestern part of India, Punjab. So that's we call here the so as we discussed, northwestern part of India till Punjab was under Greek. It means Alexander representative Seleucus Nicator. After the Greek, it has been the Kushanas who have influenced Indian history and culture. ಗ್ರೀಕ ನಂತರ ಮತ್ತೊಬ್ಬರಲ್ಲೂ ನಮ್ಮ ಭಾರತಕ್ಕೆ ಒಂದು ವಿದೇಶರ ಆಗಮನ ಆಗುತ್ತೆ ಇಲ್ಲಿ, ದಟ್ ವಿ ಕಾಲ್ ದ ಕುಶಾಣಾಸ್. ದ ಗೇವ್ ಸ್ಪೆಷಲ್ ಇಂಪಾರ್ಟೆನ್ಸ್ ಟು ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಎಸ್, ಹೌ Buddhism had become spread across the India during Ashoka period. In the same way, the Kushanas also gave special importance to the spread of Buddhism. And the Mahayana sect received greater encouragement under their patronage, and Gandhara sculpture very prominent, become very famous during Kushana's time. ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಗಾಂಧಾರ ಒಂದು ಕಲೆ ಕುಶಾಣ ಒಂದು ಅವಧಿಯಲ್ಲಿ ಬಹಳಷ್ಟು ಪ್ರಚಲಿತ ಆಗುತ್ತೆ ಅಂತ ಹೇಳ್ಬೋದು. ಹಿಯರ್ an important dynasty after the Mauryans is that of the Kushanas. They were basically from the nomadic tribe which had migrated to India from Central Asia. Yes, basically the Kushanas were nomadic tribe. ಒಂದು ಅಲೆಮಾರಿ ಬುಡಕಟ್ಟು ಜನಾಂಗ ನಮ್ಮ ಭಾರತಕ್ಕೆ ಬರ್ತಾರೆ. ಎಲ್ಲಿಂದ? ಸೆಂಟ್ರಲ್ ಏಷ್ಯಾ. They from Central Asia. A group of nomadic tribe migrated to India from Central Asia. They were from Yuchi tribe. ಯಾವುದು ಬುಡಕಟ್ಟು ಜನಾಂಗ? ಅದು ಯೂಚಿ ಟ್ರೈಬ್ ಅಂತ ಹೇಳ್ತೀವಿ. And the Sakas and the Parthianas were other foreign communities that had settled in the northwestern part of India. During that time, the Shakas and Parthianas were other foreign communities. They are settled in the northwestern part of India, and the Kushanas defeated Shakas and the Parthianas and settled in the Gandhara region. ಕುಶಾಣರವ್ರನ್ನ ಸೋಲಿಸ್ತಾರೆ. ಕುಶಾಣ ಅವರನ್ನು ಇಬ್ಬರನ್ನ ಸೋಲಿಸ್ಬಿಟ್ಟು ಗಾಂಧಾರ ರೀಜನಲ್ಲಿ ಅವರು ಸೆಟಲ್ ಆಗ್ತಾರೆ. ದೆನ್ ಹೂ ವಾಸ್ ದ ಫೌಂಡರ್ ಆಫ್ ಕುಶಾಣ ಡೈನೆಸ್ಟಿ? ಇಟ್ ಈಸ್ ನನ್ ಅದರ್ ದೆನ್ ಕುಜಾಲ ಕಟ್ ಪೀಸಸ್. ಎಸ್, ದ ಫೌಂಡರ್ ಆಫ್ ದ ಕುಶಾಣ ಡೈನೆಸ್ಟಿ ವಾಸ್ ಕುಜಾಲ ಕಟ್ ಪೀಸಸ್, and Vimaka cut pieces and Kanishka are the noteworthy, it means prominent kings of the Kushana dynasty. Yes, ಫೌಂಡರ್ ಇಲ್ಲಿ ಕುಜಾಲ ಕಟ್ ಪೀಸಸ್ ಅಂತ ಹೇಳ್ತೀವಿ, ಆ್ಯಂಡ್ ಪ್ರಾಮಿನೆಂಟ್ ಕಿಂಗ್ಸ್ ಯಾರು ಅಂತಂದರೆ ವಿಮಕ ಕಟ್ ಪೀಸಸ್ ಆ್ಯಂಡ್ ಕನಿಷ್ಕ ಆರ್ ದ ನೋಟ್ ವರ್ತಿ, ಇಟ್ ಮೀನ್ ಅ ಪ್ರಾಮಿನೆಂಟ್ ರೂಲರ್ಸ್ ಆಫ್ ದ ಕುಶಾಣ ಡೈನೆಸ್ಟಿ. ದ ಯುಚೀಸ್ ವರ್ ಬೇಸಿಕ್ಲಿ ಟ್ರೈಬಲ್ಸ್. ದ ಯುಚಿ ಫ್ಯಾಕ್ಷನ್ಸ್ ಬಿಕೇಮ್ united under the leadership of Kujala cut pieces. Basically, they are tribal community. The Yuchi became united under the leadership of Kujala cut pieces. He crossed the Hindu Kush range and settled in the Kabul and Kashmir. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕುಜಾಲ ಕಟ್ ಪೀಸಸ್ ಏನು ಮಾಡ್ತಾರೆ ಅಂದರೆ, ಹಿಂದೂ ಕುಶ್ ಒಂದು ಕಣಿವೆನ ದಾಟಿಬಿಟ್ಟು ಕಾಶ್ಮೀರ್ ಮತ್ತು ಕಾಬೂಲ್ ಅಲ್ಲಿ ಒಂದು ಸೆಟಲ್ ಆಗ್ತಾನೆ. And during that time, Vimaka cut pieces, he too also became prominent ruler. He introduced gold coin. It means gold coin were introduced by Vimaka cut pieces. ಈ ಟೈಮಲ್ಲಿ ವಿಮಕ ಕಟ್ ಪೀಸಸ್ ಏನು ಮಾಡ್ತಾನೆ ಅಂತಂದರೆ ಗೋಲ್ಡ್ ಕಾಯಿನ್ ಇಂಟ್ರೊಡ್ಯೂಸ್ ಮಾಡ್ತಾನೆ. And from then onwards, Kushanas they used gold and copper coins. After Vimaka cut pieces, Kanishka came
power the Kushana dynasty. Mean after Vimaka cut pieces, Kanishka became the king of Kushana dynasty. During his period, the Kushana dynasty attained noteworthy all over India. He established his rule in 78 CE. ತನ್ನ ಒಂದು ಆಡಳಿತವನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾನೆ ಅಂತಂದರೆ 78 CEಯಲ್ಲಿ ಸ್ಟಾರ್ಟ್ ಮಾಡ್ತಾನೆ. ದಟ್ ವಿ ಕಾಲ್ ನ್ಯೂ ಎರಾ. ದಿಸ್ ಎರಾ ಈಸ್ ಕಾಲ್ಡ್ ಶಕ ಎರಾ. ಅದನ್ನೇ ಅಂತ ಕರೀತಾರೆ, ಶಕ ಎರಾ ಅಂತ ಕರೀತಾರೆ. 78 ಯಾರು ಸ್ಟಾರ್ಟ್ ಮಾಡ್ತಾರಲ್ಲಿ? ಕನಿಷ್ಕ ಸ್ಟಾರ್ಟ್ ಮಾಡ್ತಾನೆ. ಅದೇ ಒಂದು ಯುಗನ ಶಕ ಎರಾ ಅಂತ ಕರೀತಾರೆ. ಸೊ ಕನಿಷ್ಕಾಸ್ ರೂಲ್ ಹ್ಯಾಡ್ ಸ್ಪ್ರೆಡ್ ಅಪ್ ಟು ಸಾಂಚಿ ಇನ್ ದ ಸೌತ್ and Banaras in the east. His kingdom, which includes Central Asia too, was a vast empire. As I told now, when Kanishka became the ruler of the Kushana dynasty, Kushana's dynasty had become extended geographical areas all over India. So from Sanchi to Banaras. And his kingdom extended including Central Asia too. And Purushapura was his capital. Yes, Kanishkana ರಾಜಧಾನಿ ಯಾವುದಿಲ್ಲಿ? ಪುರುಷಪುರ. ಆ್ಯಂಡ್ ಮಥುರಾ ವಾಸ್ ಅನದರ್ ಸಿಗ್ನಿಫಿಕೆಂಟ್ ಟೌನ್ ಹಿಸ್ ಟೈಮ್. ಮಥುರಾ ಕೂಡ ಒಂದು ಅವನ ಪ್ರಮುಖ ಒಂದು ನಗರ ಆಗಿರುತ್ತೆ. ಆ್ಯಂಡ್ ಡ್ಯೂ ಟು ದ ಪ್ಯಾಟ್ರನೈಸ್ ಗಿವನ್ ಬೈ ದ ಕನಿಷ್ಕ, ಬುದ್ಧಿಸಮ್ ಕುಡ್ ಪ್ರಾಸ್ಪರ್ ಮಚ್ ಮೋರ್ ದೆನ್ ಬಿಫೋರ್. ಹೇಗೆ ಅಶೋಕ ಸ್ಟಾರ್ಟ್ ಮಾಡ್ತಾರೆ ಬುದ್ಧಿಸಮ್ ರಿಲಿಜನ್ ಒಂದು ಸ್ಪ್ರೆಡ್ ಮಾಡೋಕ್ಕೆ, ಸೇಮ್ ಡ್ಯೂರಿಂಗ್ ಕನಿಷ್ಕಾಸ್ ಪೀರಿಯಡ್ Buddhism had become more importance, and he spread Buddhism philosophy and thoughts across his kingdom, across India. We get to see many Buddhist scholars like Ashwagosha, Vasumitra and others. ಇವನ ಒಂದು ಟೈಮಲ್ಲಿ ಪ್ರಾಮಿನೆಂಟ್ ಸ್ಕಾಲರ್ಸ್ ಯಾರು ಅಂತಂದರೆ ಅಶ್ವಘೋಷ ಆ್ಯಂಡ್ ವಸುಮಿತ್ರ. And the fourth Buddhist conference was held at Kashmir under the leadership of Kanishka. ಇಲ್ಲಿ ಥರ್ಡ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಯಾರು ಮಾಡ್ತಾರೆ? ಇಲ್ಲಿ ದಟ್ ಈಸ್ ಅಶೋಕ ಮಾಡ್ತಾನೆ. ಹಾಗೆ ಫೋರ್ತ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಕಾಶ್ಮೀರದಲ್ಲಿ ಯಾರು ಮಾಡ್ತಾರೆ? ಕನಿಷ್ಕ ಮಾಡ್ತಾನೆ. ಸೊ ಲೈಕ್ ಅಶೋಕ, ಇವನ್ ಕನಿಷ್ಕ ಹ್ಯಾಡ್ ಸೆಂಟ್ ಮಿಷನ್ಸ್ ಟು ದ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಚೀನಾ ಟು ಸ್ಪ್ರೆಡ್ ಬುದ್ಧಿಸಮ್. ಹೌ ಅಶೋಕ ಸೆಂಟ್ ದ followers of Buddhism to other countries because to spread Buddhism. ತನ್ನ ಬೌದ್ಧ ಧರ್ಮದ ಅನುಯಾಯಿಗಳನ್ನ ಬೇರೆ ಬೇರೆ ಪ್ರದೇಶಗಳಿಗೆ ಕಳಿಸ್ತಾನೆ, ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾನೆ. ಇನ್ ದ ಸೇಮ್ ವೇ ಕನಿಷ್ಕ ಆಲ್ಸೋ sent missions to the Central Asia and China to spread Buddhism. During his reign, during Kanishka's period, art and architecture got lot of encouragement. So by this lesson, today we have completed our session, and as well as we completed most important lesson from social part. So thank you and have a nice day.